ಏನು ಈ ಕಳೆದ ಒಂದು ವಾರದ ಹಿಂದಷ್ಟೇ ಈ ಒಂದು KR ಸರ್ಕಲ್ನಲ್ಲಿ ಒಂದು BMTC ಅಪಘಾತವಾಗಿ ಒಬ್ಬರ ಕಾಲು ಕೂಡ ಕಟ್ಟಾಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಎಲೆಕ್ಟ್ರಿಕ್ ಬಸ್ ಏನಿದೆ ಬೆಂಗಳೂರಿನಿಂದ ಚಂದಾಪುರಕ್ಕೆ ಹೊರಟಿದ್ದಂಥ ಈ ಒಂದು ಎಲೆಕ್ಟ್ರಿಕ್ ಬಸ್ ವೇಗವಾಗಿ ಏನು ಮೆಜೆಸ್ಟಿಕ್ ಭಾಗದಿಂದ KR ಸರ್ಕಲ್ ಕಡೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ವೇಗವಾಗಿ ಬಂದು ಆಟೋಗೆ ಮೊದಲು ಡಿಕ್ಕಿಯನ್ನು ಹೊಡೆಯುತ್ತೆ. ನಂತರದಲ್ಲಿ ಮತ್ತೊಂದು ಕಾರ್ಗೂ ಕೂಡ ಆಟೋ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಆದರೆ ಆಟೋ ಚಾಲಕ ಏನು ಆಟೋ ಗುದ್ದಿದ ರಭಸಕ್ಕೆ ಹೊರಭಾಗಕ್ಕೆ ಬೀಳಲ್ಪಡ್ತಾನೆ. ಆ ಸಂದರ್ಭಕ್ಕೆ ಆತನಿಗೆ ಆಟೋದ ಕಬ್ಬಿಣದ ರಾಡ್ ಚುಚ್ಚಿ ಹೊಟ್ಟೆ ಭಾಗದಿಂದ ಸಂಪೂರ್ಣವಾಗಿ ಆತನ ಕರಳು ಸಮೇತವಾಗಿ ಹೊರಗಡೆ ಬಂದಿರುವಂಥದ್ದು. ಆತನನ್ನ ಸದ್ಯ ಈ ಸ್ಥಳೀಯ ಆಟೋ ಚಾಲಕರು ಏನಿದ್ದಾರೆ ಅವರು ಕರ್ಕೊಂಡೋಗಿ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಆತನ ಸ್ಥಿತಿ ತೀರಾ ಗಂಭೀರವಾಗಿದೆ. ಇತ್ತೀಚೆಗೆ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳ ವೇಗ ಅತಿ ಹೆಚ್ಚು ವೇಗವಾಗಿ ಬರುವಂಥದ್ದು ಮತ್ತು ಅಜಾಗರೂಕತೆ ಆದಂತಹ ಡ್ರೈವಿಂಗ್ ಅನ್ನು ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಅದರ ಸೌಂಡ್ ಕೂಡ ಇರೋದಿಲ್ಲ ಮತ್ತು ಯಾರಾದರೂ ಮುಂಭಾಗದಲ್ಲಿ ಇರುವಂಥವರಿಗೆ ಆ ಬಸ್ ಬರ್ತಾ ಇದೆ ಅಂತಕ್ಕಂಥ ಒಂದು ಗೊತ್ತೇ ಆಗೋದಿಲ್ಲ. ಆ ರೀತಿಯಾದಂಥ ವಾತಾವರಣ ಇರುವಂಥದ್ದು. ಸದ್ಯ BMTC ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂದರೆ ಪ್ರತಿ ವಾರ ಈ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇದೆ ಮತ್ತು ಪಾದಚಾರಿಯೊಬ್ಬರಿಗೂ ಕೂಡ ಈ ಬಸ್ ಗುದ್ದುವಂಥ ಸಾಧ್ಯತೆಗಳಿತ್ತು. ಒಂದು ವೇಳೆ ಆಟೋದಲ್ಲಿ ಯಾರಾದರೂ ಪ್ಯಾಸೆಂಜರ್ಸ್ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಅವಘಡ ಆಗಿರೋದು. ಅತಿ ವೇಗವಾಗಿ ಬಂದು ಗುದ್ದಿದಂಥ ರಭಸಕ್ಕೆ ಏನು ಲೈಟ್ ಪೋಲ್ ಇದೆ ಗಮನಿಸ್ಬೋದು, ಆ ಲೈಟ್ ಪೋಲ್ ಸಮೇತವಾಗಿ ಬೆಂಡ್ ಆಗಿ ಅದಕ್ಕೆ ಗುದ್ದಿ ಈಗ ಮರದ ಬಳಿಯಲ್ಲಿ ಬಂದು ಈಗ BMTC ಬಸ್ ನಿಂತಿರುವಂಥದ್ದು. ಸದ್ಯ ಚಾಲಕ ಹೇಳ್ತಿರುವಂಥದ್ದು ಬ್ರೇಕ್ ಫೇಲ್ ಆಯಿತು ಅಂತೇಳಿ ಹೇಳ್ತಾರೆ. ಅಪಘಾತವಾದ ನಂತರದಲ್ಲಿ ಇದೇ ರೀತಿಯಾದಂಥ ಮಾತುಗಳನ್ನು ಡ್ರೈವರ್ಸ್ ಹೇಳ್ತಾರೆ. ಆದರೆ ಪ್ರತಿ ಸಲ ಯಾಕೆ ಬ್ರೇಕ್ ಫೇಲ್ ಆಗುತ್ತೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಸದ್ಯ ಬಡ ಆಟೋ ಚಾಲಕ ಈಗ BMTCಯ ಒಂದು ಅತಿ ವೇಗದ ಚಾಲನೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸದ್ಯ ಆತನ ಸ್ಥಿತಿ ಗಂಭೀರವಾಗಿದ್ದು ಮಾರ್ತಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿರುವಂಥದ್ದು. ಇದೇ ರೀತಿಯಾಗಿ ಅತಿ ವೇಗ ಕಾರಣ ಏನು ಅಂತ ಹೇಳಿದ್ರೆ ಗಮನಿಸಬಹುದು, ಫ್ರೀಡಮ್ ಪಾರ್ಕ್ ಭಾಗದಿಂದ KR ಸರ್ಕಲ್ಗೆ ಬರುವಂಥ ಮಾರ್ಗ ಏನಿದೆ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಮತ್ತು 4 ರಿಂದ 5 ವೇನಲ್ಲಿ ವಾಹನಗಳು ಬರ್ತವೆ. ಆದರೆ ಲೆಫ್ಟ್ ಸೈಡ್ನಲ್ಲಿ BMTC ವಾಹನಗಳು ಕಂಟಿನ್ಯೂಟಿಯಾಗಿ ಬರ್ತಾ ಇರುತ್ತೆ, ಮೆಜೆಸ್ಟಿಕ್ ಭಾಗದಿಂದ ಬರ್ತಾ ಇರುತ್ತೆ. ಈ ಬಸ್ಸು ಕೂಡ ಮೆಜೆಸ್ಟಿಕ್ ಭಾಗದಿಂದ KR ಸರ್ಕಲ್ ಅಂದರೆ ಚಂದಾಪುರಕ್ಕೆ ಹೋಗ್ತಕ್ಕಂಥ ಬಸ್ಸು KR ಸರ್ಕಲ್ ಕಡೆಗೆ ಬರ್ತಾ ಇತ್ತು. ಅತಿ ವೇಗವಾಗಿದೆ ಮತ್ತು ಡೌನ್ ಇದೆ ಮತ್ತು ಸಿಗ್ನಲ್ ಏನಿದೆ, ಈ ಸಿಗ್ನಲ್ ಒಂದು ವೇಳೆ ಏನಾದರೂ ರೆಡ್ ಸಿಗ್ನಲ್ ಬಿಟ್ಟರೆ ಸುಮಾರು 4 ನಿಮಿಷಗಳ ಕಾಲ ಇಲ್ಲಿ ಕಾಯಬೇಕಾಗುತ್ತೆ. ಅಷ್ಟು ದೊಡ್ಡ ಸಿಗ್ನಲ್ ಆಗಿರೋದ್ರಿಂದ ಸಿಗ್ನಲ್ ಗ್ರೀನ್ ಬಿದ್ದರೆ ಸಾಕು ನಾವು ಪಾಸ್ ಆಗಬೇಕು ಅನ್ನೋತಕ್ಕಂಥ ಆತುರ ಇವರಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ಬರ್ತಾರೆ. ಒಂದು ವೇಳೆ ಸಿಗ್ನಲ್ ಬಿಟ್ಟರೆ 4 ನಿಮಿಷ ನಾವು ಕಾಯಬೇಕಾಗತಕ್ಕಂಥ ಒಂದು ಅತಿ ವೇಗ ಏನಿದೆ. ಸೊ ಹಾಗಾಗಿನೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಮತ್ತು ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಮತ್ತು ಇದೇನು ಮೊದಲೇನಲ್ಲ, ಈ ಹಿಂದೆ ಕೂಡ ಇದೇ ರೀತಿಯ ಆಗಿರೋದ್ರಿಂದಾಗಿ ಸೊ BMTC ಚಾಲಕರೇನಿದ್ದಾರೆ ಸೊ ಅವರು ಅತಿ ವೇಗ ಮತ್ತು ಅವರಿಗೆ ಯಾವುದೇ ರೀತಿಯಾದ ತರಬೇತಿಯನ್ನು ಕೂಡ ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಇತ್ತೀಚೆಗೆ ಈ ಒಂದು ಪ್ರೈವೇಟ್ ಲಾರಿ ಓಡಿಸುವಂಥವರು ಮತ್ತು ಪ್ರೈವೇಟ್ ಬಸ್ ಓಡಿಸುವಂಥವರು ಸೊ ಅವರನ್ನು ಕೂಡ ಕರ್ಕೊಂಡು ಬಂದು ದಿನ ಸಂಬಳಕ್ಕೆ BMTCಯಲ್ಲಿ ಚಾಲಕರಾಗಿ ಸೇರಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸದ್ಯ ಗಮನಿಸ್ತಿದ್ದೀವಿ ಈ ಒಂದು ಚಿಕ್ಕ ಒಂದು ಮರ ಏನಿದೆ ಸೊ ಆ ಮರ ಕೂಡ ಈಗಾಗಲೇ ಬೆಂಡಾಗಿ ಬಿದ್ದಿರುವಂಥದ್ದು. ಆಗ ಮಳೆ ಬರ್ತಾ ಇರಲಿಲ್ಲ, ಮಳೆ ಸಂಪೂರ್ಣವಾಗಿ ನಿಂತಿತ್ತು. ಸಂಪೂರ್ಣವಾಗಿ BMTC ಚಾಲಕನ ಅಜಾಗರೂಕತೆ ಮತ್ತು ಓವರ್ ಸ್ಪೀಡೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮತ್ತು ಈ ಒಂದು ಆಟೋ ಅಪಘಾತದ ನಂತರದಲ್ಲಿ ಎದುರಿಗಿದ್ದಂಥ ಕಾರ್ಗೂ ಕೂಡ ಅಪಘಾತವಾಗಿರುವಂಥದ್ದು. ಹಿಂದಿನ ಬಂಪರ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ಕಾರ್ ಮಾಲೀಕರು ಕೂಡ ಹೇಳ್ತಾ ಇದ್ರು, ಒಂದು ವೇಳೆ ಆಟೋ ಜಾಗದಲ್ಲಿ ನಾನಿದ್ದಿದ್ರು ಕೂಡ ನನಗೆ ದೊಡ್ಡ ಮಟ್ಟದಲ್ಲಿ ಏಟಾಗ್ತಾ ಇತ್ತು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಮರ ಬೆಂಡ್ ಆಗಿರೋದು, ಲೈಟ್ ಕಂಬ ಬೆಂಡ್ ಆಗಿರೋದನ್ನು ನೋಡಿದ್ರೆ ಈ ಬಸ್ಸಿನ ವೇಗ ಎಷ್ಟಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನಾದರೂ ಕೂಡ BMTC ಈ ಎಲೆಕ್ಟ್ರಿಕ್ ಬಸ್ ಚಾಲಕರೇನಿದ್ದಾರೆ ಅವರಿಗೆ ಸೂಕ್ತವಾದಂಥ ತರಬೇತಿ ಕೊಡುವಂಥದ್ದು ಮತ್ತು ಮುಂದೊಮ್ಮೆ ಏನಾದರೂ ಅಪಘಾತವಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಂಡ್ರೆ ಮಾತ್ರ ಈ ರೀತಿಯಂಥ ಅಪಘಾತಗಳನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗಬಹುದು.